ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಡಿಫ್ರೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾವ ಒಂದು ಗ್ರಹ ಸ್ಟ್ರೆಂತ್ ಆಗಿರೋರು ಯಾವ ದೇವರುಗಳ ಟ್ಯಾಟೂಗಳನ್ನ ಹಾಕಿಸ್ಕೋಬಹುದು, ಹಾಗೂ ಆ ಒಂದು ಟ್ಯಾಟೂ ಹಾಕಿಸ್ಕೊಂಡಾಗ ಅವರಿಗೆ ಏನೇನು ಬದಲಾವಣೆನ ಕಾಣ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ, ಇನ್ ಕೇಸ್ ನಿಮ್ಗೆ ಸೂರ್ಯ ಗ್ರಹ ತುಂಬಾ ಸ್ಟ್ರೆಂತ್ ಆಗಿದೆ ಅಂತಂದ್ರೆ, ಸೂರ್ಯ ಗ್ರಹ ನಿಮ್ಮ ಒಂದು ಜಾತಕದಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದೆ ಅಂತಂದ್ರೆ, ನೀವು ಶಿವನ ಟ್ಯಾಟೂಗಳನ್ನ ಹಾಕಿಸ್ಕೋಬಹುದು. ಶಿವನ ಟ್ಯಾಟೂ ಅಂತಂದ್ರೆ ಡೈರೆಕ್ಟ್ ಆಗಿ ಶಿವನ ಟ್ಯಾಟೂನೇ ಹಾಕಿಸ್ಕೋಬಹುದು, ಇಲ್ಲ ಶಿವನ ಒಂದು ತ್ರಿಶೂಲ ಆಗಿರ್ಬೋದು, ಇಲ್ಲ ಡಮರುಗ ಆಗಿರ್ಬೋದು, ಇಲ್ಲ ರುದ್ರಾಕ್ಷಿಯ ಒಂದು ಟ್ಯಾಟೂ ಹಾಕಿಸ್ಕೋಬಹುದು, ಇಲ್ಲ ಶಿವನ ಮೂರನೇ ಕಣ್ಣು, ಇಲ್ಲ ಅಂದ್ರೆ ವಿಭೂತಿ ಆಗಿರ್ಬೋದು. ಈ ತರ ಒಂದು ಟ್ಯಾಟೂಗಳನ್ನ ಹಾಕಿಸ್ಕೊಂಡಾಗ ಏನಾಗುತ್ತೆ, ನಿಮ್ ಎನರ್ಜಿ ಸಿಕ್ಕಾಬಟ್ಟೆ ಎನ್ಹಾನ್ಸ್ಡ್ ಆಗುತ್ತೆ. ಮತ್ತೆ ನಿಮ್ಗೆ ಇರುವಂತ ಒಂದು ಲೈಫ್ ನಲ್ಲಿ ಫಾರ್ಚೂನ್ ಅಂತ ಏನ್ ಕರಿತೀವಿ, ಅದಿನ್ನೂ ಚೆನ್ನಾಗಿ ನಿಮ್ಗೆ ಒಳ್ಳೆ ಫಲಗಳನ್ನ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಶಿವನ ಟ್ಯಾಟೂ ಹಾಕಿಸ್ಕೊಬೇಕಾಗಿರೋರ್ಗೆ 100%